ಓ ಎತ್ಲ ಹೊರಟಿದ್ದಾತೆ ಮುನ್ಸಾವಾರಿ ಎತ್ಲೋಗಿಲ್ಲ ಮರತಿ ಒಂಚೂರು ಮಳೆ ಹೊಳವಾಗಿತ್ತಲ್ಲನೆ ಹಂಗೆ ಒಂಚೂರು ಎಂಥದ್ದು ವಾಕಿಂಗ್ ಮಾಡ್ತಾರಲ್ಲೇ ಹಂಗೆ ಮಾಡೋಣ ಅಂತ ಈ ಬದಿ ಬಂದೆ ಕಣೆ. ಎಂಥದ್ದು ಯಾವ ಥರ ಹಾರ್ಟ್ ಅಟ್ಯಾಕ್ ಆಗೋದು. ಅಯ್ಯೋ 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 ಅಲ್ಲ ಮಕ್ಕಳು ಮರಿಯಿಂದ ಹಿಡಿದು ಮುದ್ಕೋತ ಅನ್ಕೊನಿ ಎಲ್ಲರಿಗೂ ಒಂದು ಜೊತೆ ಹಾರ್ಟ್ ಅಟ್ಯಾಕ್ ಅಂತಲೇ ಮರತಿ. ನಾವು ಅದಕ್ಕೆ ಮನೇಲಿ ಹಿಂಗೆ ಕೂತ್ಕೊಂಡೇ ಇದ್ರೆ ಆಗಿದ್ದಲ್ಲ ಅಂತ ಒಂಚೂರು ಓಡಾಡ್ಕೊಂಡು ಹೋಗೋಣ. ಮಳೆ ಒಂಚೂರು ಹೊಳವಾಗಿತ್ತಲ್ಲನೆ ಮರತಿ. ಹಂಗಾರು ಒಂಚೂರು ಓಡಾಡೋಣ. ಇದಕ್ಕಿದ್ದಂಗೆ ಸತ್ತೋದ್ರೆ ಎಂತ ಮಾಡೋದೆ. ಇನ್ನು ಮಕ್ಕಳು ಮದುವೆ ನೋಡ್ಲಲ್ಲೇ ನಾನಿನ್ನು. ಅದೇಮ್ಮ ಅದ್ರ ಕತೆ ಎಂತ ಕೇಳ್ತೀರ ಹೇಳಿ. ಅಯ್ಯೋ ಅಯ್ಯೋ ಮಕ್ಕಳು ಮದುವೆ ನೋಡೋಕ್ಕೆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆತ ಉಂಟಲ್ರಿ. ಅದು ಎಂತ ಎಲ್ಲ ಹೇಳೋದೆ ಜಂಕ್ ಫುಡ್ಸ್ ತಿನ್ನೋದಂತೆ, ಎಂತ ಪಿಜ್ಜಾ ಬರ್ಗರ್ ಎಲ್ಲ ಒಂದೇ ರೀತಿ ತಿನ್ನೋದಂತೆ, ಎಂತೆಂತೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡೆಲ್ಲ ತಿನ್ನೋದಂತೆ. ನಮ್ಮ ಮನೇಲಿ ಪಾಪಣ್ಣರು ಮಾತಾಡ್ತಿದ್ರಪ್ಪ. ಎಂಥದ್ದೇನು ಕಣ್ರಿ ನಂಗೆ ಅನ್ಸೋದು ಕೊರೋನಾ ಇಂಜೆಕ್ಷನ್ ತಗೊಂಡ್ವಲ್ಲ ಅದಕ್ಕೆ ನರೇನ್ರಿ ಅತ್ತಮ್ಮ. ಎಂತ ಹಾಳು ಬಡ್ದಿದ್ದ ಮರತಿ. ಎಂತ ಗೊತ್ತಾಗೋದಿಲ್ಲ. ಅವಾಗೆಲ್ಲ ಇಂಥ ಕಾಯಿಲೆ ಇರಲ್ಲ ಮರತಿ. ನಾವೆಲ್ಲ ಎಂಥದೇ ನಮಗೆಲ್ಲ ಹೊರಗಡೆ ತಿಂಡಿ ಎಲ್ಲ ತಿಂದು ಗೊತ್ತಿತ್ತಾನೆ ಹಂಗಾರೆ ಮೀನಾಕ್ಷಿ. ಈಗಿನ ಮಕ್ಕಳು ನೋಡೋ ಎಲ್ಲ ಮೊಬೈಲಲ್ಲೇ ಎಂಥದ್ದು ತೋರಿಸ್ಕೊಂಡು ತಿನ್ನೋದಂತೆ ಕಣೆ. ನಮ್ಮಂಗೆ ಮಾಡ್ತವನೆ ಅವೆಲ್ಲ ನೋಡ್ತಾರನೆ ಕಣ್ಣಲ್ಲಿ ಹೆಂಗೆ ಅಡುಗೆ ಮಾಡಿರ್ತಾರಂತ. ಹ್ಞೂ ಕಣ್ರಿ ಅತ್ತೆಮ್ಮ ಮನೇಲಿ ನಾವು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಅಡುಗೆ ಮಾಡಿದ್ರು ಮಕ್ಕಳು ಬಾಯಿ ಹಿಡಿಸೋದೇ ಇಲ್ಲಪ್ಪ. ಇವು ಅಲ್ಲಿ ಇಲ್ಲಿ ತಿಂದು ಬಾಯಿ ರುಚಿ ಕಲ್ತವಲ್ಲ. ಮತ್ತೆ ಅಡುಗೆ ಮಾಡೋಷ್ಟೊತ್ತಿಗೆ ನಮ್ಮನೆ ಮಕ್ಳು ಎಂತ ಹೇಳೋದು ಗೊತ್ತಾ, ಅಮ್ಮ ಚಂದ ಕೈ ತೊಳ್ಕೊಂಡಿದ್ಯಾ ಕಡ್ಬುಂಡೆ ಕಟ್ಟಷ್ಟೊತ್ತಿಗೆ ಅಂತ. ನಂಗೊಂದು ಸಿಟ್ಟು ಬರೋದಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ಕತೆ ಕಣ್ರಿ ಅತ್ತೆಮ್ಮ, ಈಗೆಲ್ಲ ಫಂಕ್ಷನ್ ಮಾಡ್ತಾರಲ್ಲ ಎಲ್ಲ ಟೇಸ್ಟಿಂಗ್ ಪೌಡ್ರ್ ತೋರಿಸೋದಂತೆ ಹಾಕೋದಂತೆ ಅಡುಗೆಗೆ. ಹಂಗಾರ ಹಂಗೆ ಟೇಸ್ಟಿಂಗ್ ಪೌಡ್ರ್ ಹಾಕಿ ತಿಂದರೆ ಮತ್ತೆ ಎಂತ ಆಗ್ತದ್ರಿ. ಅವ್ರ ಮನೆ ಫಂಕ್ಷನ್ ಅಡುಗೆ ಚಂದ ಆಗಲಿ ಅಂತ ಚಂದ ಮಾಡಿ ಎಲ್ಲ ರುಚಿ ರುಚಿಯಾಗಿ ಮಾಡಿಬಿಡ್ಸಿದ್ರೆ ಮತ್ತೆ ಇನ್ನೊಬ್ಬರ ಮನೆ ಫಂಕ್ಷನಲ್ಲಿ ಅದೇಯ ಹೋಗಿ ತಿನ್ನೋರು ಆರೋಗ್ಯ ಕಥೆ ಅಂತ ಅಂತ. ಅಯ್ಯೋ ಅಯ್ಯೋ ಎಂತ ಮಾಡಿದ್ರಿ ಇನ್ನೆಲ್ಲ ಭಾಳ ಕಷ್ಟ ಉಂಟು ನೋಡಿ. ಹ್ಞೂ ಮರತಿ ಅವಾಗಿ ನಂಗೆ ಎಂಥ ಕೆಲಸ ಮಾಡ್ತಾರ ನೋಡು. ಒಂದಕ್ಕಿ ಬೀಸೋದಿಲ್ಲ, ಒಳಕಲಲ್ಲಿ ರುಬ್ಬೋದಿಲ್ಲ, ನೀರು ಸೈದಿಲ್ಲ. ಅವಾಗೆಲ್ಲ ಆರೋಗ್ಯ ಎಷ್ಟು ಚಂದ ಇರ್ತಿತ್ತೆ. ಅಯ್ಯೋ ಮರತಿ ಈಗ ಎಂತ ಕೆಲಸ ಇಲ್ಲ. ಅದಕ್ಕೆ ಒಂಚೂರು ಓಡಾಡೋಣ ಅಂತ ಸೀದಾ ಬಂದೆ. ಈ ಮಿಷನ್ಗಳೆಲ್ಲ ಬರೋಕ್ಕೋಗಿ ಮನುಷ್ಯ ಜೀವನನ ಅರ್ಧ ಜೀವನ ಆಗೋಗ್ಯದ ನೋಡು. ಆಯಸ್ಸೆಲ್ಲ ಪೂರ್ತಿ ಕಡಿಮೆ ಆಯ್ತು ಬಿಡು. ಬಲೆ ಈ ಸ್ಕೂಲಿಗೆ ಹೋಗಿ ಬಂದಿಯೇನೆ? ಹ್ಞೂ ಅಜ್ಜಮ್ಮ. ಹ್ಞೂ ಅವಳು ಬಂದಳೆ ಆ ಹಾಳಾದ ಮೊಬೈಲ್ ಇಟ್ಕೊಂಡು ಕೂತಿದ್ಲು. ಬರೇ ಅಂತ ಹೇಳ್ಕೊಂಡು ಬಂದೀನಿ ಗೊತ್ತಾ. ಆಚೆ ಚೂರು ಹೊರಗಡೆ ಪರಿಸರ ಎಲ್ಲ ನೋಡ್ಬೇಕು ಓಡಾಡ್ಬೇಕು ಅಂತ ಬರೋದು ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋದು. ಬಲೆ ಹಂಗಿದೊಂದು ಮಾಡಬೇಡ ಮರತಿ. ಮೊಬೈಲ್ ನೋಡಿ 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 ಕಣ್ಣು ಹೋತವೆ, ಅತ್ಲಾಗಿ ಆರೋಗ್ಯನೂ ಹಾಳು. ಅದೊಂದು ಕೆಲಸ ಮಾಡಬೇಡ ಮರತಿ. ಬಲೆ ಚೆನ್ನಾಗಿ ಓದು, ಹೊರಗಡೆ ಎಲ್ಲ ಓಡಾಡಿ. ಓದ್ ಬಿಟ್ಕೊಂಡು ಬರೀ 3 ಹೊತ್ತು ಆ ಮೊಬೈಲ್ ನೋಡ್ತಿದ್ರಿ ಅಂತ ಕತ್ತದ ಹೇಳು. ಮತ್ತೆಮ್ಮ ಅದು ನೀನೊಂದ್ಸಲ ಹೇಳಿ ಇವಳಿಗೆ. ನಾನು ಎಷ್ಟು ಹೇಳಿದ್ರು ಅಷ್ಟೇ, ಮೊಬೈಲ್ ಒಂಚೂರು ಅಲ್ಲಿ ಇಲ್ಲಿ ಇಡಂಗಿಲ್ಲ. ಕಣ್ ತಪ್ಪಿಸಿ ತಗೊಂಡಾತು ಒಂದು ಕಡೆ ಕುತ್ಕೊಂಡು ನೋಡ್ತಿರೋದು. ಅದು ಎಂತ ನೋಡ್ತಾಳೋದು ಎಂತ ಕಥೆ ಅಂತಾನೆ ನಂಗೆ ಅರ್ಥ ಆಗೋದಿಲ್ಲ ಕಣ್ರಿ. ನಾಳೆ ಸ್ಕೂಲಿಗೆ ಹೋಗಿ ಟೀಚರ್ ಹತ್ರ ಒಂಚೂರು ಕಂಪ್ಲೇಂಟ್ ಮಾಡಿ ಬರ್ಬೇಕಂತ ಇದ್ದೀನಿ ನೋಡಿ. ನಮ್ಮ ಮಾತಿಗೆಲ್ಲ ಬಗೋದಿಲ್ಲಪ್ಪ. ಹ್ಞೂ ಹಾಗೆ ಮಾಡು ಮೀನಾಕ್ಷಿ. ಮಳೆ ಮತ್ತೆ ಬಂದು ಇಳಿಯಂಗದೆ ಮರತಿ. ನಾ ಮನೆ ಕಡೆ ಹೋಗ್ತೀನಿ, ನೀವು ಹೋಗಿ ಅತ್ಲಾಗಿ. ಮನೇಲಿನೇನು ಜ್ವರ ಬಂದಿತ್ತು. ಓಯ್ ಎಲ್ಲ ಹುಷಾರಾಗಿದ್ದೀರಾ? ಎಲ್ಲರೂ ಅವ್ರವ್ರ ಜೀವದ ಮೇಲೆ ಒಂದು ಸ್ವಲ್ಪ ಹುಷಾರಾಗಿರ್ರಿ ಮರ್ರೆ. ಒಳ್ಳೊಳ್ಳೆ ಫುಡ್ ತಿನ್ನಿ, ಒಳ್ಳೊಳ್ಳೆ ತರಕಾರಿ ತಿನ್ನಿ, ಒಳ್ಳೊಳ್ಳೆ ಸ್ವಲ್ಪ ವ್ಯಾಯಾಮ ಮಾಡಿ ಎಲ್ಲ ಮಾಡಿ ಒಂದು ಸ್ವಲ್ಪ ವರ್ಷನಾರು ಬದುಕಣಲ್ಲೇನ್ರಿ. ಎಲ್ಲರೂ ಈ ಪೇಜ್ ಒಂಚೂರು ಫಾಲೋ ಮಾಡಿ. ನನ್ನ ಹಳೆ ಪೇಜ್ ಇಲ್ಲ ಮರ್ರೆ, ಇದು ಹೊಸ ಪೇಜು. ಎಲ್ಲ ಒಂಚೂರು ಸಪೋರ್ಟ್ ಮಾಡಿ ಆಯ್ತಾ. ಹಿಂಗೆ ವಿಡಿಯೋ ಮಾಡ್ತಿರ್ತೀನಿ.